ಇನ್ನು ಬೆಂಗಳೂರಿನಲ್ಲಿ ಡೇಂಜರಸ್ ಅಂಡರ್ ಪಾಸ್ಗಳು ಈಗ ಸವಾರರು ಹಾಗೂ ಪಾದಚಾರಿಗಳಿಗೆ ಕಾಯ್ತಾ ಇದೆ. ಯಾಮಾರಿದ್ರೆ ಮುಗಿತು. ಬಿನ್ನಿಪೇಟೆಯ ಅಂಡರ್ ಪಾಸ್ ಈಗ ಬಹಳಷ್ಟು ಡೇಂಜರಸ್ ಆಗಿದೆ. ಅಂಡರ್ ಪಾಸ್ನಲ್ಲಿ ಸೀಲಿಂಗ್ ಕಳಚಿ ಬಿದ್ದರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ. ನೂರಾರು ವಾಹನಗಳು ಹಾಗೂ ಪಾದಚಾರಿಗಳು ಸಂಚಾರ ಮಾಡುವಂತಹ ಅಂಡರ್ ಪಾಸ್ ಇದು. ಇಲ್ಲಿನ ಗೋಡೆಯಲ್ಲಿ ಬಿರುಕು ಬಿಟ್ಟರೂ ಕೂಡ ಯಾರೂ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ. ಬಹಳಷ್ಟು ಅಪಾಯಕಾರಿಯಾಗ್ಬಿಟ್ಟಿದೆ. ಸೀಲಿಂಗ್ ಕಳಚಿ ಬಿದ್ದಿದೆ, ಆದ್ರೂ ಕೂಡ ಯಾರು ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಬಿನ್ನಿಪೇಟೆಯ ಅಂಡರ್ ಪಾಸ್ ಯಾವ ರೀತಿಯಾಗಿರುವಂತಹ ಸ್ಥಿತಿಯಲ್ಲಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ನೂರಾರು ಪಾದಚಾರಿಗಳು, ವಾಹನ ಸವಾರರು ಇಲ್ಲಿ ಸಂಚರಿಸುವಂತಹ ಸ್ಥಳ ಇದು. ಇಷ್ಟೊಂದು ಅಪಾಯಕಾರಿಯಾಗಿರುವಂತಹ ಸ್ಥಳದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಸ್ಥಿತಿ ಇದೆ. ಮೇಲಿನಲ್ಲಿರ್ತಕ್ಕಂಥ ಅಂಡರ್ ಪಾಸ್ ಈಗ ಪಾದಚಾರಿಗಳು ಮತ್ತು ವಾಹನ ಸವಾರರು ಓಡಾಡೋದಕ್ಕೆ ಸಾಕಷ್ಟು ಒಂದು ರೀತಿಯಲ್ಲಿ ಆತಂಕದಲ್ಲಿ ವಾಹನ ಓಡಾಟ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕಾರಣ ಏನಂತಂದರೆ ಈ ಒಂದು ಅಂಡರ್ ಪಾಸ್ ಮೇಲ್ಛಾವಣಿ ಏನಿದೆ ಅದು ಬಿರುಕು ಬಿಟ್ಟಿರುವಂಥದ್ದು. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಒಂದು ಸ್ಥಿತಿಗೆ ಈಗ ಈ ಒಂದು ಅಂಡರ್ ಪಾಸ್ ತಲುಪಿರುವಂಥದ್ದು. ಮೇಲ್ಗಡೆ ಏನು ರೈಲುಗಳ ಓಡಾಟ ಮಾಡ್ತದೆ, ರೈಲ್ವೆ ಅಂಡರ್ ಪಾಸ್ ಬ್ರಿಡ್ಜ್ ಇದು ರೈಲ್ವೆ ಇಲಾಖೆ ಮತ್ತು GBA ಎರಡೂ ಇಲಾಖೆಗಳ ಸಮನ್ವಯದಿಂದಾಗಿ ಈ ಒಂದು ಅಂಡರ್ ಪಾಸ್ ಏನು ಬ್ರಿಡ್ಜ್ ಏನಿದೆ ಅದನ್ನು ಮೇಂಟೆನೆನ್ಸ್ ಮಾಡಬೇಕು. ಅದು ಯಾವುದೂ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಈಗ ಮೇಲ್ಛಾವಣಿ ಏನಿದೆ ಅಂಡರ್ ಪಾಸ್ ಒಳಗಡೆ ಅದಕ್ಕೆ ಕಿತ್ತು ಬಂದಿರುವಂಥದ್ದು. ಇದು ಯಾವಾಗ ಬೇಕಾದರೂ ಕೆಳಗೆ ಬೀಳುವಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಅಂಡರ್ ಪಾಸ್ ಕೆಳಗಡೆ ವಾಹನ ಸವಾರರು ಮತ್ತು ಪಾದಚಾರಿಗಳು ಓಡಾಟ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಈಗ ಅದು ಬಿರುಕು ಬಿಟ್ಟಿರುವಂಥದ್ದು ನೋಡ್ತಾ ಇದ್ರಿ, ಯಾವ ರೀತಿ ಒಂದು ಬಿರುಕು ಕಾಣಿಸ್ತಾ ಇದೆ. ಈ ಒಂದು ಅಂಡರ್ ಪಾಸ್ನ ಈ ಬಿರುಕು ನೋಡ್ತಾ ಇರ್ಬೋದು. ಇದು ಸರಿಪಡಿಸಿ ಅನ್ನುವಂಥದ್ದನ್ನು ಸಾಕಷ್ಟು ಬಾರಿ ಪಾದಚಾರಿಗಳು ಮತ್ತು ವಾಹನ ಸವಾರರು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇದನ್ನು ಸರಿಪಡಿಸುವಂಥ ಒಂದು ಕೆಲಸಕ್ಕೆ ಹೋಗಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಅದನ್ನು ಸರಿಪಡಿಸಿ ಅನ್ನುವಂಥ ಒಂದು ಆಗ್ರಹವನ್ನು ಪಾದಚಾರಿಗಳು ಮಾಡ್ತಾ ಇರುವಂಥದ್ದು. ಆದರೆ ಈಗ ಸಾಕಷ್ಟು ಅಂದರೆ ಇದು ತುಂಬ ವರ್ಷಗಳ ಈ ಒಂದು ಕಾಮಗಾರಿ ಮಾಡಿ ತುಂಬ ವರ್ಷಗಳಾದರೂ ಕೂಡ ಇದನ್ನು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಹೀಗಾಗಿ ಈ ರೀತಿ ಮೇಲ್ಛಾವಣಿ ಕೆಳಗಡೆ ಬೀಳ್ತಾ ಇದೆ ಅನ್ನುವಂಥ ಒಂದು ಆಕ್ರೋಶವನ್ನು ಪಾದಚಾರಿಗಳು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.